ಪೋಕ್ಸೋ ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಮುತ್ಯ ಅರೆಸ್ಟ್ ಆಗಿರುವಂಥದ್ದು. ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಶಹಾಪುರದ ಗೋಗಿ ಪೊಲೀಸರಿಂದ ಮುತ್ಯ ಬಂಧಿಸಲಾಗಿದೆ. ಯಾವಾಗ ಪೋಕ್ಸೋ ಕೇಸ್ ದಾಖಲಾಯಿತು, ಅದಾದ ನಂತರ ಮುತ್ಯ ತಲೆಮರೆಸಿಕೊಂಡಿದ್ದಾರೆ, ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ಅವರು ಕರೆಕ್ಟ್ ಆಗೇ ಇದ್ದಿದ್ರೆ ಯಾಕಾಗಿ ನಾಪತ್ತೆಯಾದ್ರು ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಎದುರಾಗಿತ್ತು. ಇದೀಗ ಫೈನಲ್ ಆಗಿ ಮಲ್ಲಿಕಾರ್ಜುನ ಮುತ್ಯ ಅವರನ್ನ ಬಂಧಿಸಿದ್ದಾರೆ ಖಾಕಿ ಪಡೆ. ಶಹಾಪುರದ ಗೋಗಿ ಪೊಲೀಸರಿಂದ ಮುತ್ಯ ಬಂಧನವಾಗಿದೆ. ಪೋಕ್ಸೋ ಪ್ರಕರಣದಲ್ಲಿ ಮುತ್ಯ ನ್ಯಾಯಾಂಗ ಬಂಧನವಾಗಿದೆ. ಮಲ್ಲಿಕಾರ್ಜುನ ಮುತ್ಯ ಅರೆಸ್ಟ್ ಆಗಿದ್ದಾರೆ. ಪೋಕ್ಸೋ ಪ್ರಕರಣದಲ್ಲಿ ಸ್ವಯಂ ಘೋಷಿತ ದೇವಮಾನವ. ಶಹಾಪುರದ ಗೋಗಿ ಪೊಲೀಸರಿಂದ ಮುತ್ಯ ಬಂಧಿಸಲಾಗಿದೆ. ಯಾದಗಿರಿ ಮಹಲ್ ರೋಜಾ ಮಠದ ಮಲ್ಲಿಕಾರ್ಜುನ ಮುತ್ಯ ಫೆಬ್ರವರಿ 25ರಿಂದ ಪರಾರಿಯಾಗಿರ್ತಾರೆ. ಮುತ್ಯ ನಿನ್ನೆ ಪ್ರತ್ಯಕ್ಷವಾಗಿದ್ದಾರೆ. ನಿನ್ನೆ ರಾತ್ರಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಂತಹ ಮುತ್ಯ ಪೋಕ್ಸೋ ಪ್ರಕರಣದಲ್ಲಿ ಮುತ್ಯ ನ್ಯಾಯಾಂಗ ಬಂಧನವಾಗಿತ್ತು. ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಫೇಮಸ್. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರಾಪ್ತ ವಯಸ್ಸಿನ ಹುಡುಗಿಗೆ ಅಸಭ್ಯ ವರ್ತನೆ ಜೊತೆಗೆ ಅನ್ನುವಂತಹ ವಿಚಾರವಾಗಿ ಇದೀಗ ಮುತ್ಯ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿರುವಂಥದ್ದು. ಆ ವಿಚಾರವನ್ನು ಅವರ ಹತ್ರ ಪ್ರಸ್ತಾಪ ಮಾಡಿ ಕೇಳಿದಂತಹ ಸಂದರ್ಭದಲ್ಲಿ ತಂದೆ ಮಗಳ ರೀತಿ ಇದ್ದೆ, ಮಗಳ ರೀತಿ ನಾನು ಪ್ರೀತಿಯಿಂದ ಮಾತನಾಡಿಸಿದ್ದೆ, ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಇವರು ಸೃಷ್ಟಿ ಮಾಡ್ತಾ ಇದ್ದಾರೆ, ಬಿಂಬಿಸ್ತಾ ಇದ್ದಾರೆ ಅನ್ನುವಂತಹ ಉತ್ತರವನ್ನ ಮುತ್ಯ ಕೊಟ್ಟಿರ್ತಾರೆ. ಇದೀಗ ತನಿಖೆ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಗೊತ್ತಾಗಿ ಶಹಾಪುರದ ಗೋಗಿ ಪೊಲೀಸರು ಮುತ್ಯ ಬಂಧಿಸಿದ್ದಾರೆ. ಯಾದಗಿರಿ ಮಹಲ್ ರೋಜಾ ಮಠದ ಮಲ್ಲಿಕಾರ್ಜುನ ಮುತ್ಯ ಆಗಿದ್ದಾರೆ. ಫೆಬ್ರವರಿ 25ರಿಂದ ಪರಾರಿಯಾಗಿದ್ದಂತಹ ಮುತ್ಯ ನಿನ್ನೆ ಪ್ರತ್ಯಕ್ಷವಾಗಿರುವಂಥದ್ದು. ನಿನ್ನೆ ರಾತ್ರಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಂತಹ ಮುತ್ಯ ವೈದ್ಯಕೀಯ ಪರೀಕ್ಷೆ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಪೋಕ್ಸೋ ಪ್ರಕರಣದಲ್ಲಿ ಮುತ್ಯ ನ್ಯಾಯಾಂಗ ಬಂಧನವಾಗಿದೆ. ಫೈನಲಿ ಮುತ್ಯ ಅರೆಸ್ಟ್ ಆಗಿರುವಂಥದ್ದು. ಯಾವಾಗ ಪೋಕ್ಸೋ ಕೇಸ್ ದಾಖಲಾಗಿದೆ ಅಂತ ಗೊತ್ತಾಯಿತು, ಆಗ ತಲೆಮರೆಸಿಕೊಂಡಿರ್ತಾನೆ ಮುತ್ಯ. ಫೆಬ್ರವರಿ 25ರಿಂದ ಪರಾರಿಯಾಗಿರುವಂತಹ ಮುತ್ಯ ನಿನ್ನೆ ರಾತ್ರಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿರ್ತಾರೆ. ರಿಯಾಕ್ಟ್ ಕೂಡ ಮಾಡಿರ್ತಾರೆ. ನಾನು ಯಾವುದೇ ತಪ್ಪನ್ನು ಮಾಡಿಲ್ಲ, ನನ್ನ ಹೆಸರನ್ನ ಹಾಳು ಮಾಡುವಂತಹ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಅಪಪ್ರಚಾರವನ್ನು ಮಾಡಲಾಗ್ತಾ ಇದೆ. ನಂದು ತಂದೆ ಮಗಳ ಬಾಂಧವ್ಯ ಪ್ರೀತಿಯಿಂದ ಆಸ್ ಅ ತಂದೆಯಾಗಿ ಪ್ರೀತಿಯಿಂದ ಮಾತನಾಡಿಸ್ದೆ, ನನ್ನ ಮಗಳ ವಯಸ್ಸಿನ ಬಾಲಕಿ ಅಪ್ರಾಪ್ತೆ, ಈ ರೀತಿಯಾಗಿ ನಾನು ಬಂದು ವಿಚಾರಣೆಗೆ ಹಾಜರಾಗ್ತೀನಿ, ಯಾವುದೇ ತಪ್ಪುಗಳಾಗಿಲ್ಲ ಅಂತ ಹೇಳ್ಬಿಟ್ಟು ರಿಯಾಕ್ಟ್ ಮಾಡಿದ್ರು. ಇದೀಗ ನಿನ್ನೆ ರಾತ್ರಿ ಹಾಜರಾಗಿರುವಂಥದ್ದು ಪೊಲೀಸರ ತನಿಖೆಗೆ, ವಿಚಾರಣೆಗೆ. ಫೆಬ್ರವರಿ 25ರಿಂದ ಪರಾರಿಯಾಗಿರ್ತಾರೆ. ಕೇಸ್ ಯಾವಾಗ ದಾಖಲಾಯಿತು ಆವಾಗಿಂದಲೂ ಕೂಡ ಈಗ ನಿನ್ನೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮುತ್ಯ. ವೈದ್ಯಕೀಯ ಪರೀಕ್ಷೆ ಬಳಿಕ ಮತ್ತೆ ಮಂಪರು ಪರೀಕ್ಷೆಯನ್ನ ಮಾಡಿಸಿ ಆಮೇಲೆ ಜೈಲೇ ಗತಿ ಆಗತ್ತಾ ಏನು ಅಂತ ಕಾದ್ ನೋಡ್ಬೇಕು. ಶಹಾಪುರದ ಗೋಗಿ ಪೊಲೀಸರಿಂದ ಮುತ್ಯನನ್ನ ಬಂಧಿಸಲಾಗಿರುವಂಥದ್ದು. ಪೋಕ್ಸೋ ಪ್ರಕರಣದಲ್ಲಿ ಮುತ್ಯ ಇದೀಗ ಫೈನಲಿ ಅರೆಸ್ಟ್ ಆಗಿದ್ದಾರೆ.